ಕೊಡಗಿನ ಮಡಿಕೇರಿಯಲ್ಲೂ ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭೂಕುಸಿತದ ಭೀತಿ ಶುರುವಾಗಿದೆ. ಕೊಡಗಿನ ಮಡಿಕೇರಿಯಲ್ಲೂ ಗುಡ್ಡ ಕುಸಿತದ ಆತಂಕ ಹೆಚ್ಚಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭೂಕುಸಿತದ ಭೀತಿ. ಮಡಿಕೇರಿ ತಾಲೂಕಿನ ಮದೆನಾಡು ಸಮೀಪದ ಹೆದ್ದಾರಿಯಲ್ಲಿ ಭೂಕುಸಿತದ ಭೀತಿ ಶುರುವಾಗಿದ್ದು, ಹೆದ್ದಾರಿಯ ರಸ್ತೆ ಬದಿಯಲ್ಲಿ ಬಿರುಕು ಬಿಟ್ಟಿದೆ ಗುಡ್ಡ. ಗುಡ್ಡದ ಮೇಲಿಂದ ಹೈವೇಗೆ ಉರುಳಿ ಬೀಳ್ತಾ ಇದೆಯಂತೆ ಮಣ್ಣು. ಭಯದಲ್ಲೇ ಅಲ್ಲಿ ವಾಹನ ಸವಾರರು ಸಂಚರಿಸಬೇಕಾದಂತಹ ಪರಿಸ್ಥಿತಿ. ಮಡಿಕೇರಿ ಮಾಣಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಕುಸಿಯುವ ಭೀತಿ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭೂಕುಸಿತದ ಭೀತಿ ಶುರುವಾಗಿದೆ. ರಸ್ತೆಯಲ್ಲಿ ವಾಹನ ಸಂಚರಿಸುವಂಥವ್ರಿಗೂ ಕೂಡ ಆತಂಕ ಕಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಇದೊಂದು ಬೃಹದಾದಂಥ ಗುಡ್ಡ ಕುಸಿಯುವಂತಹ ಭಯ ಆವರಿಸಿದೆ. ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಗುಡ್ಡ ಬಿರುಕು ಬಿಟ್ಟಿರುವಂತಹ ದೃಶ್ಯಾವಳಿಗಳು. ಮಳೆ ಆರ್ಭಟ ಈಗ ಮುಂದುವರೆದಿರುವುದರಿಂದಾಗಿ ನೆಲ ಎಲ್ಲ ಕೂಡ ಒದ್ದೆ ಆಗಿರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬಿರುಕು ಬಿಟ್ಟಿರೋದ್ರಿಂದಾಗಿ ಗುಡ್ಡ ಕುಸಿಯುವಂಥ ಆತಂಕ ಶುರುವಾಗಿದೆ. ಈಗಾಗಲೇ ಮಣ್ಣು ಸಣ್ಣ ಪ್ರಮಾಣದಲ್ಲಿ ಕುಸಿಯೋದಕ್ಕೆ ಶುರುವಾಗಿದೆ. ಆ ಭಾಗದಲ್ಲಿ ಸಂಚರಿಸುವಂತಹ ಜನರಿಗೆ ಆತಂಕ ಹೆಚ್ಚಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋಪಾಲ್ ಸ್ವಾಮಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತವಾಗಿ ಬಹಳಷ್ಟು ಮಂದಿ ಸಾವನ್ನಪ್ಪಿರೋ ದುರಂತದ ಬೆನ್ನಿಗೆ ಕೊಡಗು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಅದೇ ಥರದ ಒಂದು ಆತಂಕ ಎದುರಾಗಿದೆ. ಅದೇ ಸ್ಥಳದಲ್ಲಿ ನಾನಿವಾಗ ಇದ್ದೇನೆ. ಇದು ಮಡಿಕೇರಿಯಿಂದ ಮಾಣಿಗೆ, ಅಂದರೆ ಮಂಗಳೂರಿನ ಮಾಣಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 275. ಇದು ಮಡಿಕೇರಿಯಿಂದ ಸುಮಾರು 10 ಕಿಲೋಮೀಟರ್ ದೂರದ ಮದೆನಾಡು ಎಂಬ ಪ್ರದೇಶದಲ್ಲಿದೆ. ಈ ರಸ್ತೆಯ ಬಲಬದಿಯಲ್ಲಿ ಬೃಹತಾಕಾರದ ಗುಡ್ಡವನ್ನು ನಾವು ನೋಡ್ಬೋದು. ಇಲ್ಲಿ 2018ರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿ ರಾಷ್ಟ್ರೀಯ ಹೆದ್ದಾರಿ ಹಲವು ದಿನಗಳವರೆಗೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತ ಆಗಿತ್ತು. 2023ರಲ್ಲೂ ಕೂಡ ಇಲ್ಲಿ ಒಂದು ಗುಡ್ಡ ಕುಸಿತದ ಆತಂಕ ಎದುರಾಗಿತ್ತು. ಆದರೆ ಈ ವರ್ಷ ಮಳೆ ಜಾಸ್ತಿ ಇರೋದ್ರಿಂದ ಈ ರಾಷ್ಟ್ರೀಯ ಹೆದ್ದಾರಿಯ ಗುಡ್ಡ ಏನಿದೆ ಈಗ ಯಾವುದೇ ಕ್ಷಣದಲ್ಲಿ ಕುಸಿಯುವ ಒಂದು ಆತಂಕ ಎದುರಾಗಿದೆ. ಯಾಕಂತಂದರೆ ಮೇಲ್ಬದಿಯಲ್ಲಿ ನಾವು ನೋಡಬಹುದು ಸುಮಾರು 5ರಿಂದ 8 ಅಡಿಯಷ್ಟು ಮಣ್ಣು ಜಗ್ಗಿ ಕೆಳಗೆ ನಿಂತಿದೆ. ಕೆಳಗೆ ಒಂದು ಬೃಹದಾಕಾರದ ಬಂಡೆ ಇರೋದ್ರಿಂದ ಬಹುಶಃ ಅದು ಇನ್ನು ಸಂಪೂರ್ಣ ಕೆಳಗೆ ಬಂದಿಲ್ಲ. ಆದರೆ ಮಳೆ ಜಾಸ್ತಿ ಇರೋದ್ರಿಂದ, ಅಂದರೆ ಇವತ್ತು ಕೂಡ ರೆಡ್ ಅಲರ್ಟ್ ಇದೆ, ಮಳೆ ಜಾಸ್ತಿ ಆದರೆ ಆ ಗುಡ್ಡ ಯಾವುದೇ ಕ್ಷಣದಲ್ಲಿ ಕುಸಿದು ಈ ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕ ಕಡಿತವಾಗುವ ಅವಕಾಶ ಇದೆ. ಅಥವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಕೂಡ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗುವ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ, ಈ ಬೆಟ್ಟದ ಮೇಲಿನಿಂದ ಕಲ್ಲುಗಳು ಉರುಳಿ ಬಂದು ರಾಷ್ಟ್ರೀಯ ಹೆದ್ದಾರಿಗೆ ಬಿದ್ದಿರುವಂಥದ್ದು. ಅದನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ನೋಡ್ಬೋದು. ಅಲ್ಲಿ ಇನ್ನೊಂದು ಚರಂಡಿ ಕೂಡ ಇದೆ, ನೀರು ಹರಿಲಿಕ್ಕೆ ಇರುವಂಥ ಚರಂಡಿ. ಆ ಚರಂಡಿಯನ್ನು ಕೂಡ ತಳ್ಳಿಕೊಂಡು ಆ ಮಣ್ಣು ಏನು ಈ ಕಡೆ ರಾಷ್ಟ್ರೀಯ ಹೆದ್ದಾರಿ ಹತ್ತ ಬರ್ತಾ ಇದೆ. ಇದು ಕ್ಷಣಕ್ಕೂ ಕೂಡ ಅಲ್ಲಿ ಅಂತರ ಏನು ಗುಡ್ಡ ಕುಸಿತದ ಆ ಮಣ್ಣು ಏನಿದೆ ಅದು ಜಾಸ್ತಿ ಆಗ್ತಾನೇ ಇದೆ. ಇಲ್ಲಿ ಇವತ್ತು ರೆಡ್ ಅಲರ್ಟ್ ಇರೋದ್ರಿಂದ ಇವತ್ತು ಕೂಡ ಮಳೆ ಪ್ರಮಾಣ ಬಹಳಷ್ಟಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಇಲ್ಲಿ ಗುಡ್ಡ ಕುಸಿತ ಆಗ್ಬೋದು ಅನ್ನೋ ಒಂದು ಆತಂಕ ಎದುರಾಗಿದೆ. ಯಾಕಂತಂದರೆ ಸದ್ಯಕ್ಕಂತ ಇದು ಒಂದು ಟೈಮ್ ಬಾಂಬ್ ಥರ ಇದೆ. ಈ ಟೈಮ್ ಬಾಂಬ್ ಥರ ಇರೋದ್ರಿಂದ ಯಾವುದೇ ಕ್ಷಣದಲ್ಲಿ ಇಲ್ಲಿ ಗುಡ್ಡ ಕುಸಿತ ಆಗ್ಬೋದು ಅನ್ನೋ ಒಂದು ಆತಂಕ ಇಲ್ಲಿಯ ವಾಹನ ಸವಾರರಿಗೆ ಕಾಡ್ತಾ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.